ನಗರದ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಸುಮಾರು 200 ರೈತರಿಗೆ ಭೂಮಿ ರೈತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಜ್ಯದ ವಿವಿಧ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಉಪಕುಲಪತಿಗಳು ಹಾಗೂ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಅಶೋಕ್ ಆಲೂರ್, ಡಾಕ್ಟರ್ ಕೆ ಮಂಜುನಾಥ್, ಡಾಕ್ಟರ್ ಧನಂಜಯ್ ಟಿ ರಮೇಶ್, ಡಾಕ್ಟರ್ ಚಿದಾನಂದ ಹಾಗೂ ಭೂಮಿ ಸಂಸ್ಥೆಯ ಮುಖ್ಯಸ್ಥ ರಘುನಂದನ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರೈತರಿಂದಲೇ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಹೊಸತನಕ್ಕೆ ನಾಂದಿ ಹಾಡಲಾಯಿತು. ಪ್ರತಿ ವರ್ಷ ಡಿಸೆಂಬರ್ 23ರಂದು ವಿಶ್ವ ರೈತರ ದಿನಾಚರಣೆ ಆಚರಿಸುತ್ತಿರುವುದು ತಮಗೆಲ್ಲರಿಗೂ ತಿಳಿದಿದೆ. ದೇಶದ ಭದ್ರತೆಗೆ ಯೋಧ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ದೇಶದ ಜನರಿಗೆ ಆಹಾರ ಭದ್ರತೆ ನೀಡುವ ಅನ್ನದಾತ. ರೈತರ ಬದುಕಿನಲ್ಲಿ ಸುಧಾರಣೆ ತರುವ ಅಗತ್ಯವಿದೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಜ್ಞರು ಅಭಿಪ್ರಾಯಪಟ್ಟರು. ಭೂಮಿ ಒಂದು ಡಿಜಿಟಲ್ ಕೃಷಿ ವೇದಿಕೆಯಾಗಿದ್ದು, ಆಧುನಿಕ ತಂತ್ರಜ್ಞಾನ ಬಳಸಿ ರೈತರಿಗೆ ಉತ್ತಮ ಮಾರುಕಟ್ಟೆ, ಭೂಮಿ ಫಲವತ್ತತೆ ಹಾಗೂ ಕೃಷಿಯನ್ನು ಯುವ ಜನಾಂಗಕ್ಕೆ ಆಕರ್ಷಕ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ರಾಜ್ಯವ್ಯಾಪಿ ಕೆಲಸ ಮಾಡುತ್ತಿದೆ. ಭೂಮಿ ಸಂಸ್ಥೆ ಇದೇ ಮೊದಲ ಬಾರಿಗೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ಆಯ್ಕೆ ಮಾಡಿದ ಸುಮಾರು 200 ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಿತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಮಸ್ತೆ, ನನ್ನ ಹೆಸರು ಅವಿನಾಶ್ ಅಂತ. ಮೈಸೂರು ಜಿಲ್ಲೆ KR ನಗರ ತಾಲೂಕು ದೊಡ್ಡಕೊಪ್ಪಲು ಗ್ರಾಮದಿಂದ ಬಂದಿರೋದು. ಸರ್, ನಾವು ಮೇಯ್ನಾಗಿ ಕೃಷಿ ಕುಟುಂಬ. ಸರ್, ನಮ್ಮಂಥ ಯುವಕರು ಕೃಷಿನ ಮರೆತರೆ ದೇಶಕ್ಕೆ ಅನ್ನ ಹಾಕೋರು ಯಾರು? ದೇಶಕ್ಕೆ ಯಾರು ಅನ್ನ ಹಾಕ್ತಾರೆ ಹೇಳಿ? ನಮ್ಮಂಥ ಯುವಕರು ಅಥವಾ ಯುವ ಜನತೆ ಕೃಷಿಗೆ ಬರಬೇಕು ಅಂತಂದರೆ ಈ ಥರ ಕಾರ್ಯಕ್ರಮಗಳು ಬೆಳಕಿಗೆ ಬರಬೇಕು. ಈ ಥರ ಕಾರ್ಯಕ್ರಮಗಳು ಕೃಷಿನ ಅಥವಾ ರೈತರನ್ನ ಎಷ್ಟು ಉತ್ತೇಜಿಸ್ತದೆ ಅಂತಂತಂದರೆ, ಎಲ್ಲೋ ಬಿಸಿಲು ಮರೆಯಲ್ಲಿ ಅಥವಾ ಎಲ್ಲೋ ಎಲೆಮರೆಕಾಯಿ ಅಂತ ಇದ್ದಂಥ ರೈತರುಗಳನ್ನ ಮುಖಪುಟಕ್ಕೆ ಅಂತ ಮೇಯ್ನ್ ಪೇಜಿಗೆ ಬಂದಂಗೆ ಆಗುತ್ತೆ. ಮತ್ತು ಈ ಕೃಷಿನ ಒಂದು ಉದ್ಯಮ ಮಾಡಬೇಕು ಅಂತ ಏನು ಇಂಟೆನ್ಷನ್ ಇಟ್ಕೊಂಡವ್ರೆ ಇವರು ತುಂಬ ಸ್ವಾಗತಾರ್ಹ. ಏಕೆ ಅಂತಂತಂದರೆ ಕೃಷಿ ಒಂದಲ್ಲ ಒಂದು ದಿನ ಉದ್ಯಮವಾಗಿ ಬೆಳೆಯುತ್ತೆ. ಬೆಳೆಯೋದ್ರಲ್ಲಿ ಅದ್ರ ಡೌಟ್ ಇಲ್ಲ. ಆದರೆ ಏನಪ್ಪ ಅಂತಂದರೆ ಬೆಳೆಸ್ಬೇಕಾಗಿರೋರು ನಾವೇ ಕೃಷಿ ಮರೆತರೆ ನಾವು ಕೃಷಿ ಎಲ್ಲರ ಮೂಲ ಬಂದು ಕೃಷಿನೇ. ಒಂದು ಹಂತದವರೆಗೂ ಯಾರೇ ಏನೇ ಕೆಲಸ ಮಾಡಿದ್ರೂ ಎಲ್ಲ ಒಂದು ಹಂತ ಮುಗೀತು ಅಂತಂದಾಗ ಕೊನೆಗೆ ಸಾಕಪ್ಪ, ಎಲ್ಲ ಕೆಲಸ ಸಾಕು, ನಾನು ಕೃಷಿಗೆ ಹೋಗೋಣ ಅಂತಾರೆ. ಆರಾಮಾಗಿ ಕೃಷಿ ಮಾಡಿಕೊಂಡು ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಇರೋಣ ಅಂತ ಅನ್ಕೋತಾರಲ್ವ. ಅದೇ ಥರ ಅದನ್ನು ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾಗಿದೆ, ಬೇಗ ಮಾಡಬೇಕಾಗಿದೆ. ಏಕೆ ಅಂತಂದರೆ ನಮ್ಮ ಕುಟುಂಬದ ಜೊತೆಗೆ ಇದ್ಕೊಂಡು ನಮ್ಮ ಕುಟುಂಬನ ಕಲಿಸ್ಕೊಂಡು ಬೆಳೆಸ್ಕೊಂಡು ನಾವು ಬೆಳಿಬೇಕಾದ್ರೆ ಕೃಷಿನೇ ಮುಖ್ಯ, ಮೇಯ್ನು. ಆ ಕೃಷಿನ ಮರೆತರೆ ನಮಗೆ ಆಗಲಿ, ನಮ್ಮ ದೇಶಕ್ಕೆ ಆಗಲಿ, ನಮ್ಮ ರಾಜ್ಯಕ್ಕೆ ಆಗಲಿ, ನಮ್ಮ ಜನತೆಗೆ ಆಗಲಿ ಉಳಿಗಾಲ ಇರೋದಿಲ್ಲ. ಕೃಷಿನ ನಾವು ಸ್ವಂತ ಉದ್ಯೋಗ ಅಂತ ಅಂದ್ಕೊಂಡು ತಗೊಂಡು ಮಾಡಿದ್ರೆ ಮಾತ್ರ ಕೃಷಿಲಿ ಒಂದು ಸಾಧನೆ ಮಾಡೋಕ್ಕಾಗಲಿ ಸಾಧ್ಯ. ಅದು ಬಿಟ್ಟು ಕೃಷಿನ ಏನೋ ಒಂಥರ ಗ್ಲಿಚ್ ಮನೋಭಾವದಿಂದ ನೋಡಬೇಡಿ. ರೈತರುಗಳು ನಿಮ್ಮ ಏನು ಉದ್ಯಮಿಗಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಬೆಳೆಯೋ ಕಾಲ ಇದೆ. ಬಟ್ ಏನಪ್ಪ ಅಂತಂತಂದರೆ ಇವಾಗ ಎಲ್ಲ ಉದ್ಯಮ ಅಲ್ಲ, ಕೃಷಿನೂ ಉದ್ಯಮವಾಗಿ ಬೆಳೆಯುತ್ತೆ ಮತ್ತು ಬೆಳೆಸ್ತಾರೆ. ನಮ್ಮಂಥ ರೈತರುಗಳಾಗಲಿ ನಮ್ಮಂಥವ್ರಾಗಿರ್ಬೋದು ಇನ್ನೂ 10 ಜನ ಬರ್ತಾರೆ. ಇನ್ನಂಥ ಯಂಗರ್ ಜನ್ರೇಷನ್ ಕೃಷಿಗೆ ಬಂದಷ್ಟು ಅಲ್ಲಿ ಟೆಕ್ನಾಲಜಿಗಳು ಅಥವಾ ಸೈನ್ಸು, ಮ್ಯಾಥ್ಸು ಎಲ್ಲ ಸೇರಿಕೊಂಡಾಗ ಏನಾಗುತ್ತೆ, ಕೃಷಿ ಮುಂದೆ ಬರ್ತದೆ. ಕೃಷಿ ಒಂದು ವಿಜ್ಞಾನ. ನಾಟ್ ಓನ್ಲಿ ಬರೀ ಗದ್ದೆ ಉತ್ಕೊಂಡು ಬೆಳೆ ಬೆಳ್ಕೊಂಡಲ್ಲ, ಕೃಷಿ ಒಂದು ವಿಜ್ಞಾನ. ಪ್ರತಿಯೊಂದು ಬೆಳೆನೂ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಿದಾಗಲೇ ಕೃಷಿಲಿ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ಯಾವುದೇ ಕೃಷಿಯಾಗಲಿ ನಾವು ನಮ್ಮ ಕೆಲಸ ಅಂತ ಭಾವಿಸ್ಕೊಂಡು ಪ್ರೀತಿಯಿಂದ ಮಾಡಿ. ಪ್ರತಿಯೊಂದು ಏನಪ್ಪ ಅಂತಂತಂದರೆ ಈ ಕೃಷಿಲಿ ಏನಾಗಿದೆ ಅಂತಂದರೆ ಲಾಭ ಕಡಿಮೆ ಆಗ್ತಿದೆ, ಇಳುವರಿ ಬರ್ತಾ ಇದೆ, ಲಾಭ ಕಡಿಮೆ ಆಗ್ತಿದೆ. ಯಾಕೆ ಲಾಭ ಕಡಿಮೆ ಆಗ್ತಿದೆ? ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾಯಿದೆ. ಈಗ ಬಿತ್ತನೆ ಬೀಜದಿಂದ ಹಿಡಿದು ಪ್ರತಿಯೊಂದು ಅಂಗಡಿಲೇ ತರಬೇಕಾಗುತ್ತೆ. ಬಿತ್ತನೆ ಬೀಜನ ಮೊದಲು ರೈತರುಗಳು ತಮ್ಮ ಮನೆಯಲ್ಲೇ ಮಾಡ್ಕೊಳ್ತಿದ್ರು, ಅದು ಇವಾಗಿಲ್ಲ. ಪ್ರತಿಯೊಂದೂ ಹೈಬ್ರಿಡ್ ಸೀಡ್ಸ್ನೇ ಬಳಕೆ ಮಾಡ್ಕೋತಾ ಇದ್ದಾರೆ. ಹೈಬ್ರಿಡ್ ಸೀಡ್ ಬಳಕೆ ಮಾಡ್ಕೊಳ್ಳಿ, ಬಟ್ ಏನಪ್ಪ ಅಂತಂದರೆ ಅದಕ್ಕೆ ಔಷಧಿ ಆಗಿರ್ಬೋದು, ಕನ್ಸ್ಯೂಮ್ನ ಕಡಿಮೆ ಮಾಡ್ಕೊಳ್ಳಿ. ಸಾವಯವಾಗ ಬೆಳೆಯೋಷ್ಟು ಪ್ರಯತ್ನ ಪಡಿ. ಇವತ್ತೆಲ್ಲ ಒಂದು ಬದಲಾವಣೆ ಆಗುತ್ತೆ. ತುಂಬ ಧನ್ಯವಾದ. ಆಲ್ ದ ಬೆಸ್ಟ್ ಎಲ್ಲ ರೈತರುಗಳಿಗೂ ರೈತ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ.